ಈ ಕಲೆ ಮತ್ತು ಕ್ರೀಡೆ ಈ ಎರಡರಲ್ಲೂ ಸಲ್ಲುವಂಥ ಒಬ್ಬ ವ್ಯಕ್ತಿ ಕನ್ನಡ ಸಿನಿಮಾ ಜಗತ್ತಿನಲ್ಲಿ 27 ವರ್ಷ ಕೆಲಸ ಮಾಡಿದ್ದಾರೆ. ಹೌ ವಾಸ್ ದಿಸ್ ಜರ್ನಿ? 27 ವರ್ಷದ ಜರ್ನಿ ಹೇಗೆ ಅನ್ಸುತ್ತೆ ರಾಜೇಶ್ ಅವ್ರಿಗೆ? ಬಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅಂತ ಆಕ್ಟರ್ ಆಗೋಣ ಅಂತ ಅನ್ಕೊಂಡೆ. ಹೆಂಗಿದ್ರು ರಾಜೇಶ್ ಬ್ರಹ್ಮಾವರದಿಂದ ಆಚೆ ಬರ್ಬೇಕಾರೆ? ಕಾಲೇಜಲ್ಲಿ ಸ್ವಲ್ಪ ಕೂಗಾಟ ಗಲಾಟೆ ಎಲ್ಲ ಮಾಡ್ತಾ ಇದ್ದೆ. ಇವ್ರು ನನ್ನ ಒಳಗಡೆ ಬಿಡಲ್ಲಪ್ಪ, ನಾನು ಏನಂತ ತೋರಿಸ್ಬೇಕಂತ ಹೇಳ್ಬಿಟ್ಟು ಕಾಂಪೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಎಂಟ್ರಿ ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟೆ. 13ನೇ ಪ್ಲೇಸಲ್ಲಿ ಬಂದೆ. ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಏನಂತಿದ್ರು ಆಗ ನಿಮಗೆ? ನಾನು ಬೆಂಗಳೂರು ಬಂದೆ. ಸುಮಾರು ನಾನು 17 ಡೇಸ್ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿದ್ದೆ. 17 ಡೇಸ್. ಫೋರ್ಟಿಸ್ ಅಂತ ಇದೆ ಕನ್ನಿಂಗ್ಯಾಮ್ ರೋಡ್. ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದೆ. ಸರ್ ಡ್ಯಾನ್ಸ್ ಆಡಲಾ ಅಂತ ಕೇಳಿದಿರ? ಆಡಿ ಅಂತ ಹೇಳಿದ್ರು. ನಂಗೆ ಆಗ ಗೊತ್ತಿರೋದು ಒಂದೇ ಡ್ಯಾನ್ಸು, ಮುಠಾ ಮೇಸ್ತ್ರಿ. ಎಷ್ಟು ಇಂಪಾರ್ಟೆಂಟ್ ಇತ್ತು ಸರ್ ಒಂದು ಅವಕಾಶ? ಈ ಮಟ್ಟಕ್ಕಿದೆ ಇವತ್ತೆಲ್ಲ ದೊಡ್ಡ ದೊಡ್ಡ ಮಾಸ್ಟರ್ ಬೆಳೆದ್ರೆ ಅಂದರೆ ಇದಕ್ಕೆ ಮೂಲ ಕಾರಣಕರ್ತ ದಿಲ್ ಸತ್ಯ ಅಲ್ಲ. ಒಂದು ಜರ್ನಿ ಇತ್ತಲ್ವ? ಹೌದು. ಸೊ ಲೈಫ್ ಆರಾಮಾಗಿ ಹೋಗ್ತಿತ್ತು, ಏನು ತೊಂದರೆ ಇರಲಿಲ್ಲ. ಡ್ಯಾನ್ಸಸ್ ಪೇಮೆಂಟ್ ಬಂದಿಲ್ಲ ಅಂದಾಗ ಪ್ರೊಡ್ಯೂಸರ್ ಹತ್ರ ಸ್ವಲ್ಪ ತುಂಬ ಗಲಾಟೆ ಮಾಡಿದ್ದೆ. ಆ ಮಾಸ್ಟರು ಆ ಹೀರೋ ಜೊತೆ ಒಂದು ಸೀನಲ್ಲಿ ಕಾಣಿಸ್ಕೊಳ್ಳೋದು. 5 ಸ್ಟಾರ್ ಗಣೇಶ್ ಎಂಟ್ರಿ ಆಗಿ ಆ ಥರ ಎಲ್ಲ ಮಾಡಿದ್ದು ನಮ್ಗೆ ತುಂಬ ಲಾಭ. ನಿಮ್ಮೊಂದು ಪ್ರಶ್ನೆ ಕೇಳಿದ್ರೆ, ಇಷ್ಟು ವರ್ಷದ ಸಿನಿಮಾ ಕೆಲಸದಲ್ಲಿ ನಿಮ್ಮ ಸಂಪಾದನೆ ಎಷ್ಟು? ಸಂಪಾದನೆ ಎಲ್ಲ ಹೆಸರು ಸಂಪಾದನೆ ಮಾಡಿದ್ವಿ. ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಿದ್ರು ಅಂದರೆ ಮದುವೆ ಆಗೋದನ್ನ ಮರೆತು ಬಿಟ್ರು ರಾಜೇಶ್. ಅವ್ರ ಮನಸ್ಸಲ್ಲಿ ಒಂದು ಹೊಸ ಪ್ಲಾನ್ ಹುಟ್ಟುತ್ತೆ. ಅವಾಗ ಉದ್ಭವ ಆಗಿದ್ದು ಈ ರಾಜ್ ಕಪ್ ಅಂತ. ಎಲ್ಲರನ್ನ ಒಂದು ಸೇರಿಸ್ಬೇಕಲ್ಲ, ಅವಾಗೊಂದು ಒಕ್ಕೂಟ, ಕಾರ್ಮಿಕರ ಒಕ್ಕೂಟಕ್ಕೂ ಮತ್ತು ನಿರ್ಮಾಪಕರಿಗೆ ಒಂದು ಗಲಾಟೆ ನಡೀತಾ ಇತ್ತು. ಒಬ್ಬರು ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ದೊಡ್ಡ ಪ್ರೊಡ್ಯೂಸರು. ಅದು ನೀವು ಮಾಡಂಗಿಲ್ಲ ಅದು. ಸರ್ ನಾನು ಮಾಡ್ತೀನಿ ಸರ್ ಅಂತ. ಸರ್ ಇವತ್ತು ರಾಜ್ ಕಪ್ಪು ಇದೆ, ಇದ್ರ ಹಿಂದ್ಗಡೆ ಸುದೀಪ್ ಅವ್ರು ಪಟ್ಟ ಕಷ್ಟ ಇದೆಯಲ್ಲ, ಅವಮಾನ, ನಾವು ಏಕ್ ಮರ್ದೊತ್ತು ಕಡೆ ಫಿಕ್ಸ್ ಆಗ್ಬಿಟ್ವಿ. ನಾವು ಯಾರೇ ಬಂದ್ರು ಏನಾದರೂ ನಮ್ಮ ಅಸೋಸಿಯೇಷನ್ ನಂಗೆ ಸಪೋರ್ಟ್ ಮಾಡ್ರಿ, ನಾವು ಇದ್ದೀವಿ ಅಂತ ಹೇಳಿದ್ರು. ಬಟ್ ಆ ವ್ಯಕ್ತಿ ಯಾರೋ ಆವಾಜ್ ಹಾಕಿದ್ದಲ್ಲ, ಆ ವ್ಯಕ್ತಿ ಇಲ್ಲೋ ಪ್ರೊಡ್ಯೂಸರ್. ನಮ್ಮವರು ಮತ್ತೆ ರಾಘಣ್ಣ ಕಪ್ಪುನ ಮನೆಯಿಂದನೇ ನಾನು ಕೊಡ್ತೀನಿ, ಯಾರು ತಡಿತಾರೆ ನೋಡೋಣ. ನನ್ನ ಅಸೋಸಿಯೇಷನ್ ಇನ್ನೊಂದು ಏನಿದ್ರು ರಾಘಣ್ಣ ದೊಡ್ಡ ಮನೆ ನಂಗೆ ಹಿಂದ್ಗಡೆ ಇದ್ರು. ಕ್ರಿಕೆಟಲ್ಲಿ ಸುದೀಪ್ ಅವರು ಇದ್ರು, ನನ್ನ ಕೊರಿಯೋಗ್ರಾಫರಲ್ಲಿ ದರ್ಶನ್ ಸರ್ ಇದ್ರು. 7 ಸೀಸನ್ನ ರಾಜ್ ಕಪ್ ಎಲ್ಲೂ ಲಾಸ್ ಆಗಿಲ್ವಾ? ಯಾವಾಗಲೂ ಲಾಭದಲ್ಲೇ ಇದೆಯಾ? ಒಂದು 6th ರಾಜ್ ಕಪ್ ನಾವು ತುಂಬ ಲಾಸ್ ಆಗುತ್ತೆ. ನಾವು ಯಾಕೆ ಅಬ್ರಾಡ್ಗೆ ಹೋಗಬಾರ್ದು ಅಂತ ಹೇಳಿ. ಇದು ಅಪ್ಪು ಸರ್ ಕೊಟ್ಟರು ಐಡಿಯಾನ? ತುಂಬ ಕಾಂಪಿಟೇಷನ್ ಬಂತು, ಎಷ್ಟೊಂದು ಟೂರ್ನಮೆಂಟ್ಗಳು ಶುರು ಆಯಿತು. ಈಗ ಎಷ್ಟೇ ಜನ ಮಕ್ಕಳು ಮರಿ ಮಕ್ಕಳು ಬರ್ತಾರೆ. ರಾಜ್ ಕಪ್ KCC ಅನ್ನೋ ದೊಡ್ಡ ಪ್ರೈಡ್. ಏನನ್ಸುತ್ತೆ ನಿಮಗೆ ಕಿವಿಗೆ ಬಿದ್ದಾಗ? ರಾಜೇಶ್ ಬ್ರಹ್ಮಾವರ್ ಬರೀ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ನಾವು ದುಡ್ಡು ಮಾಡೋಕ್ಕೋಸ್ಕರ ಟೂರ್ನಮೆಂಟ್ ಮಾಡೋದು. ಇಲ್ಲಿ ಯಾರನ್ನೋ ನಂಬಿ ಮೋಸ ಹೋಗಿದ್ದು ಉಂಟಾ? ಜೊತೆಗಿದ್ದೆ ಈಗ ಇನ್ನೊಂದು ಬೇರೆ ಟೂರ್ನಮೆಂಟ್ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ಹೆಂಗಿರುತ್ತೆ ರಾಜ್ ಕಪ್? ಸರ್ ಯಾರು ಮಾಡಿರಬಾರ್ದು, ಆ ಥರ ಮಾಡ್ಬೇಕಂತ ಒಂದು ಆಸೆ ಇರುತ್ತೆ. ನಿಮ್ಮನ್ನು ಬಿಡ್ಲಿಲ್ವಲ್ಲ ಕಾಂಟ್ರವರ್ಸಿಗಳು ಅಂತ? ಬಟ್ ನಾನು ಅವಾಗ ತಪ್ಪೇ ಮಾಡಿಲ್ಲ, ನಾನೇನು ಕೇರ್ ಮಾಡ್ಬೇಕಂತ ನಾನು ಅವಾಗ ರೆಬಲ್ ಆಗಿ ಇನ್ನೊಂದು ಕಾರ್ಮಿಕರ ಒಕ್ಕೂಟ ಮಾಡಿದೆ.